ಲಕ್ಷ ಲೂಟಿ ಕಿಲಾಡಿ ಲೇಡಿ ಕಥೆ ಇದು. ಪ್ರೀತಿ ಪ್ರೇಮ ಅಂತ ಯುವಕರನ್ನ ಬಲೆಗೆ ಬೀಳಿಸಿ ದೋಖ ಮಾಡಲಾಗಿದೆ. ಮೂರು ಮದುವೆ ಲಕ್ಷ ಲೂಟಿ ಕಿಲಾಡಿ ಲೇಡಿ ಕಥೆ ಇದು. ಪ್ರೀತಿ ಪ್ರೇಮ ಅಂತ ಯುವಕರನ್ನ ಬಲೆಗೆ ಬೀಳಿಸಿ ದೋಖ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಖತರ್ನಾಕ್ ಮಹಿಳೆಯ ಅಸಲಿ ಮುಖ ಬಟಾ ಬಯಲಾಗಿದೆ. ಮನಿಗಾಗಿ ಮದುವೆ, ಮಕ್ಕಳನ್ನ ಬಿಟ್ಟು ಬಂದಿದ್ದಾಳೆ ಕಿಲಾಡಿ ಲೇಡಿ. ಮೊದಲ ಗಂಡನಿಂದ ವಿಚ್ಛೇದನಕ್ಕೆ ನೀಡಿದ ಕಾರಣ ಬಹಳ ವಿಚಿತ್ರವಾಗಿದೆ. ಡೆಲಿವರಿ ಬಾಯ್ಗೆ ಸುಳ್ಳು ಹೇಳಿ ಎರಡನೇ ಮದುವೆ ಮಾಡಿಕೊಂಡಿದ್ದಾಳೆ. ಮೂರನೇ ಗಂಡನಿಗೂ ಮೂರ ನಾಮ ಹಾಕಿದ್ದಾಳೆ ಈಕೆ. ನೋಡಿ, ಇದೇ ಆ ಒಬ್ಬ ಲೇಡಿ ಪ್ರೀತಿ ಪ್ರೇಮ ಅಂತ ಹೇಳಿ ಯುವಕರನ್ನ ನಂಬಿಸಿ ದುಡ್ಡಿಗೋಸ್ಕರ ಈ ರೀತಿ ಇವಳು ಕೆಲಸ ಮಾಡ್ತಿದ್ದಾಳೆ. ಮೂರನೇ ಗಂಡನಿಗೂ ಕೂಡ ಮೂರು ನಾಮ ಹಾಕಿದ್ದಾಳಂತೆ. ಡೆಲಿವರಿ ಬಾಯ್ಗೆ ಸುಳ್ಳು ಹೇಳಿ ಎರಡನೇ ಮದುವೆ ಮಾಡಿಕೊಂಡಿದ್ದಾಳೆ. ಮೊದಲನೇ ಮದುವೆ ಆದಾಗಲೂ ಕೂಡ ಅದು ವಿಚ್ಛೇದನದಲ್ಲಿ ಅಂತ್ಯ ಆಗಿದೆ. ಈಗ ಮೂರನೇ ಗಂಡನಿಗೂ ಕೂಡ ಆಕೆ ನಾಮ ಹಾಕಿದ್ದಾಳೆ. ಸೊ ಈಗ ಈಕೆ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಆಕೆಯ ಪತಿಯರು ಆಗ್ರಹಿಸಿದ್ದಾರೆ. ಏಕೆ ಬರೀ ದುಡ್ಡಿಗೋಸ್ಕರ ಇದೇ ಕೆಲಸ ಮಾಡ್ತಿದ್ದಾಳೆ, ಹಾಗಾಗಿ ಆಕೆಯ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಆಕೆಯ ಪತಿ ಇದೀಗ ಆಗ್ರಹಿಸಿರುವಂಥದ್ದು. ಮೂರು ಮದುವೆ ಲಕ್ಷ ಹಣ ಲೂಟಿ ಮಾಡಿದ್ದಾಳಂತೆ ಈಕೆ. ಈಗ ಪತಿಯರು ಅಂದರೆ 3 ಜನ ಪತಿಯರು ಈಕೆ ಮೇಲೆ ಹೀಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಮದುವೆಯಾಗಿದ್ದಾಳೆ ಚಾಲಾಕಿ. ಮದುವೆಯಾದ ಚಾಲಾಕಿ ದೊಡ್ಡಬಳ್ಳಾಪುರದ ಸುಧಾರಾಣಿ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. 3 ಮದುವೆಯಾಗಿ ಲಕ್ಷ ಹಣ ಲೂಟಿ ಮಾಡಿದ್ದಾಳೆ ಈಕೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಿಲಾಡಿ ಪತಿಯರು. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಇದೀಗ ಈ 3 ಪತಿಯರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಆಕೆಯ ಮೇಲೆ. ಈಕೆ ಮದುವೆಯಾಗಿ ಲಕ್ಷ ಲೂಟಿ ಮಾಡ್ತಿದ್ದಾಳೆ ಅಂತೇಳಿ. ಬಟ್ ಹೆಂಗೆ ಲೂಟಿ ಮಾಡ್ತಿದ್ದಾಳೆ ಅನ್ನೋ ವಿಚಾರ ಇಲ್ಲಿ ನಾವು ತಿಳ್ಕೋಬೇಕು. ಯಾವ ರೀತಿ ಆಕೆ ಹಣವನ್ನು ಲೂಟಿ ಮಾಡ್ತಾ ಇರೋದು. ಇಬ್ಬರು, ಮೊದಲನೇ ಗಂಡ ಹಾಗೆ ಎರಡನೇ ಗಂಡ ಇಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಮೂರನೇ ಗಂಡನ ಜೊತೆ ಏನೋ ಮನಸ್ತಾಪ ಆಗಿದೆ. ಸೊ ಹಾಗಾಗಿ ಆತ ಈ ರೀತಿಯಾಗಿ 2 ಮದುವೆ ಆಗಿದ್ದಾಳೆ, ಏನಕ್ಕೆ ಮದುವೆ ಆಗಿದ್ದಾಳೆ ಅಂಥೇಳಿ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅಥವಾ ಈತನ ಬಳಿ ಏನೋ ದುಡ್ಡು ಡಿಮ್ಯಾಂಡ್ ಮಾಡಿದ್ಲಾ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈಕೆಯ ವಿರುದ್ಧ ಕ್ರಮ ತಗೊಳ್ಳಿ ಅಂಥೇಳಿ ಈಗ ಇಬ್ಬರು ಗಂಡಂದಿರು. ಅಂದರೆ ಈ ಕಾರಣ ಬೇಕಲ್ವಾ, ಡೈವರ್ಸ್ ತಗೊಳ್ಳೋದಕ್ಕೆ ಏನು ಕಾರಣ, ಜಗಳವಾ ಅಥವಾ ದುಡ್ಡಿನ ಕಾರಣವಾ, ದುಡ್ಡಿಗಾಗೇ ಈಕೆ ಮದುವೆ ಮಾಡ್ಕೊಳ್ತಿದ್ದಾಳ, ಏನು ಎತ್ತ. ಸೊ ಇದೆಲ್ಲವೂ ಕೂಡ ಇದೀಗ ತನಿಖೆ ಆಗಬೇಕು. ಆಕೆಯ ಮೇಲೆ ಕ್ರಮ ತಗೊಂಡಾಗ ಮಾತ್ರ ಎಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ. ವೀರೇಗೌಡನನ್ನ ಪ್ರೀತಿಸಿ ಮದುವೆಯಾಗಿದ್ಲು ಈಕೆ. ಇಬ್ಬರು ಮಕ್ಕಳಾದ ಬಳಿಕ ಗಂಡನನ್ನ ಬಿಟ್ಟು ಈಕೆ ಪರಾರಿಯಾಗಿದ್ದಾಳೆ. ನೋಡಿ, ಮಕ್ಕಳಾದ ಮೇಲೆ ಬಂದಿರುವಂಥ ಒಂದು ಸಮಸ್ಯೆ ಇದು. ಗಂಡನಿಗೆ ಕಾರು ಮತ್ತೆ ಬುಲೆಟ್ ಓಡಿಸೋಕೆ ಬರಲ್ಲ ಅಂತ ಸಬೂಬ್ ಹೇಳಿದಾಳೆ. ಸುಧಾರಾಣಿ ವಿರುದ್ಧ ಮೊದಲ ಪತಿ ವೀರೇಗೌಡ ಆರೋಪ ಮಾಡಿರೋದು. ಬಳಿಕ ಡೆಲಿವರಿ ಬಾಯ್ಗೆ ಸುಳ್ಳು ಹೇಳಿ ಎರಡನೇ ಮದುವೆ ಮಾಡಿಕೊಂಡಿದ್ದಾಳೆ. ಅನಂತಮೂರ್ತಿ ಎಂಬ ಡೆಲಿವರಿ ಬಾಯ್ ಜೊತೆ ಸ್ನೇಹ ಆಗಿದೆ. ಸ್ನೇಹ ಪ್ರೀತಿಗೆ ತಿರುಗಿದೆ. 1 ವರ್ಷ ಅನಂತಮೂರ್ತಿ ಜೊತೆ ಸಂಸಾರ ಮಾಡಿ ಆಮೇಲೆ ಈಕೆ ಪರಾರಿಯಾಗಿದ್ದಾಳೆ. 15ರಿಂದ 20 ಲಕ್ಷ ರೂಪಾಯಿ ಹಣವನ್ನು ಪೀಕಿದ್ದಾಳೆ ಎನ್ನುವಂಥ ಆರೋಪ ಇದೆ ಡೆಲಿವರಿ ಬಾಯ್ನಿಂದ. ಈಗ ಮೂರನೇ ಗಂಡನ ಜೊತೆ ಈ ಕಿಲಾಡಿ ವಾಸ್ತವ್ಯವನ್ನು ಹೂಡಿದ್ದಾಳೆ. ಆದರೆ ಈಗ ವೀರೇಗೌಡ ಮತ್ತು ಅನಂತಮೂರ್ತಿ ಇಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಕೆ ಮೇಲೆ. ಇಬ್ಬರಿಗೆ ಕೈ ಕೊಟ್ಟು ಮೂರನೇವನನ್ನ ಮದುವೆ ಆಗಿದ್ದಾಳೆ ಅಂಥೇಳಿ ಇದೀಗ ಇಬ್ಬರು ಪತಿಯರು ಆಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಕೊಡ್ದೆ ಆಟ ಆಡ್ತಾರೆ ಇವಳು ಈ ರೀತಿ ನಂಬಿಸಿ ಅಂದರೆ ಈಗ ನಿಮ್ಮ ಜೊತೆಲಿ ಇದ್ದಾಗೂ ಕೂಡ ಆಕೆ ಏನು ಮೊದಲನೇ ಗಂಡಂದು ಮಕ್ಳದು ಈ ಥರ ವಿಚಾರ ಏನು ಹೇಳಿಲ್ವಾ? ಒಂದು ಮಗು ಇದೆ ಅಂತ ಹೇಳಿದರು. ಆಮೇಲೆ ನನಗೆ ರೀಸೆಂಟಾಗಿ ಗೊತ್ತಾಯಿತು 15 ದಿನಕ್ಕೆ ಮುಂಚೆ 2 ಮಗು ಇದೆ ಅಂತ. ಗಂಡನೂ ಬದುಕಿದ್ದಾರೆ ಅಂತ 1.5 ತಿಂಗಳು ಮುಂಚೆ ಗೊತ್ತಾಯಿತು. ಅಷ್ಟು ಅವಾಗ ಗೊತ್ತಾಯ್ತು. ಕೇಳಿದ್ದಕ್ಕೆ ಇದ್ರು ಒಂದೇ ಸತ್ರು ಒಂದೇ ಅಂತ ನಾನು ಹಂಗೆ ಹೇಳಿದೆ ಅಂತ ಅಂದರು. ಈಗ ಯಾರ ಮತ್ತೊಬ್ಬ ಈಗ ನಿಮಗೂ ಕೈ ಕೊಟ್ಟು ಮತ್ತೊಬ್ಬನ ಅದು ಅದೇ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಹೈದ್ರಾಬಾದ್ಗೆ ಹೋಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾಯಿದ್ದಾರೆ. ಅದು ನನಗೆ ಇತ್ತೀಚೆಗೆ ಗೊತ್ತಾಗಿ ಕೇಳಿದ್ದಕ್ಕೆ ಈ ಥರ ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದ್ದಾರೆ. ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಕೊಡೋ ದುಡ್ಡು ಕೊಟ್ಬಿಡಲಿ, ನನಗೂ ನನಗೆ ಯಾವ ಸಂಬಂಧನೂ ಇಲ್ಲ, ಅಷ್ಟೇ ಸರ್. ಈಗೇನಾಗಬೇಕು ನಿಮಗೆ? ನನಗೆ ನನ್ನ ಹಣ ನನಗೆ ಕೊಟ್ಟರೆ ಅಷ್ಟೇ ಸಾಕು ಸರ್, ಇನ್ನೇನೂ ಬೇಡ ನನಗೆ. ನನ್ನ ಹಣ ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಪಾಪ ಅವ್ರು ಮೊದಲನೇ ಅವ್ರಿಗೆ ನ್ಯಾಯ ಸಿಗಲಿ. ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ. ಅವರು ಈಗ ಕೋರ್ಟ್ ಕಚೇರಿ ಅಂತ ಓಡಾಡ್ತಾವ್ರ? ಹೌದು ಸರ್. ಪಾಪ ಅವ್ರನ್ನ ದೂರ ಇಟ್ಟಿದ್ದಾರೆ, ಮಹಿಳಾ ಇದರಿಂದ ಅವ್ರನ್ನ ದೂರ ಇಟ್ಟಿದ್ದಾರೆ. ಹೀಗೆಲ್ಲ ಮಾಡಿದ್ದಾರೆ. ಅವರು ಡಿವೋರ್ಸ್ ಆಗಿಲ್ಲ. ಅವ್ರಿಗೂ ಮದುವೆ ಆಗೋ ಟೈಮಲ್ಲಿ ಡಿವೋರ್ಸ್ ಆಗಿದೆ ಅಂತ ಕೇಳಿದ್ರಾ? ಡಿವೋರ್ಸ್ ಆಗಿದೆ ಕೇಳೋದಕ್ಕೆ ಗಂಡ ತೀರೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಡಿವೋರ್ಸ್ ಏನು ಬರಲ್ವಲ್ಲ ಸರ್. ತೀರೋಗಿದ್ದಾರೆ ಅಂದಮೇಲೆ ಇನ್ಯಾರು ಬರ್ತಾರೆ ಅಂತ ನಂಬಿಕೆ ಅಷ್ಟೇ. ಹೌದು ಸರ್. ನೀವು ಮಾನವೀಯತೆ ದೃಷ್ಟಿಯಿಂದ ಮದುವೆ ಆಗಿದ್ದ? ಹೌದು ಸರ್, ಮಾನವೀಯತೆ. ಒಂದು ಹೆಣ್ಮಕ್ಳು ಬಾಳ್ಕೋ ಸಿಗುತ್ತಲ್ಲ ಅಂತ ಮದುವೆ ಆಗಿದ್ದು ಸರ್. ಅವರು ಅಂದ್ರೆ ಈಗ ನೀವು ಡೆಲಿವರಿ ಮಾಡೋಕ್ಕೆ ಹೋಗಿ ಅಷ್ಟು ಬೇಗ ಸಂಪರ್ಕ ಆಯ್ತಾ ಅಂತ? ಹೌದು ಸರ್. ಅವರು ಅದೇ ಏನೇನೋ ಈ ಥರ ಆ ಥರ ಹಂಗಿದೆ ಹಿಂಗಿದೆ, ನನ್ನ ಜಮೀನು ದುಡ್ಡು ಬರುತ್ತೆ, ಅದರಲ್ಲಿ ನಾನು ಕೊಡ್ತೀನಿ ವಾಪಸ್ ನಿನಗೆ ಅಂತ ಈಗೆಲ್ಲ ಹೇಳಿದ್ದಾರೆ ಸರ್. ಈಗ ನಿಮ್ಮ ನಂಬರ್ ಅವ್ರಿಗೆ ಏನು ಸಿಗ್ತದೆ? ನೀವು ಕಾಲ್ ಮಾಡಿ ಪಾರ್ಸಲ್. ಎಸ್ ನೋಡಿ, ಇವರು ಮಾತನಾಡ್ತಾ ಇರೋದು ಎರಡನೇ ಪತಿ, ಅಂದರೆ ಇವರು ಅನಂತಮೂರ್ತಿ ಅಂಥೇಳಿ. ಇವ್ರಿಗೆ ಇದು ಮೊದಲನೇ ಮದುವೆ. ಒಂದು ಹೆಣ್ಮಗಳಿಗೆ ಬಾಳು ಕೊಟ್ಟಂಗೆ ಆಗತ್ತಲ್ಲ ಅಂಥೇಳಿ ಪಾಪ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾರೆ. ಆಕೆ ತನ್ನ ಮೊದಲನೇ ಗಂಡ, ಇಬ್ಬರು ಮಕ್ಕಳಿದ್ರೂ ಕೂಡ ಅವರು ಸತ್ತು ಹೋಗಿದ್ದಾರೆ, ಇಲ್ಲ ಯಾರೂ ಇಲ್ಲ ನನಗೆ ಅಂಥೇಳಿ ಮದುವೆ ಮಾಡ್ಕೊಂಡಿದ್ದಾಳೆ. ಒಂದು ಬಾಳು ಕೊಟ್ಟ ಮೇಲೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಟು ಆತನಿಂದಲೂ ಕೂಡ 15ರಿಂದ 20 ಲಕ್ಷ ಹಣ ಪೀಕಿದಾಳಂತೆ. ಈಗ ಆತನಿಗೂ ಕೈ ಕೊಟ್ಟು ಮೂರನೇವನನ್ನು ಮದುವೆ ಮಾಡ್ಕೊಂಡು ಆತನ ಜೊತೆ ಸಂಸಾರ ಮಾಡ್ತಿದ್ದಾಳಂತೆ. ನೋಡಿ ಎಂಥ ಹೆಣ್ಮಕ್ಳು ಇರ್ತಾರೆ. ಇಂಥ ಹೆಣ್ಮಕ್ಳಿಂದ ಎಲ್ಲ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು. ಯಾರೋ ಒಬ್ಬರು ಮಾಡೋ ತಪ್ಪಿನಿಂದ ಎಲ್ಲ ಹೆಣ್ಮಕ್ಳನ್ನು ಅದೇ ದೃಷ್ಟಿಯಿಂದ ನೋಡುವಂತಾಗ್ಬಿಟ್ಟಿದೆ. ಹೆಣ್ಮಕ್ಳು ಮದುವೆ ಮಾಡಿಕೊಳ್ಳೋದೇ ದುಡ್ಡಿಗೋಸ್ಕರ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಇವತ್ತಿನ ಕಾಲದ ಗಂಡಸರು. ಬಸ್ಸಿನ ಈಕೆಯ ಮೊದಲ ಪತಿ ಕೂಡ ಮಾತನಾಡಿದ್ದಾರೆ. ಅವರದ್ದು ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಇದೆ. ಏನು ಮಾತನಾಡಿದ್ದಾರೆ ನೋಡೋಣ. ಟೋಟಲ್ ನನಗೆ ಗೊತ್ತಿದ್ದಂಗೆ ಈ ತಲೆ ಇವಾಗ ಅರ್ಶನದೆಲ್ಲ ಸೇರ್ಕೊಂಬಂದ್ರು ಅಲ್ಲಿಂದ ಊರಿನಿಂದ, ನಮ್ಮೂರಿನಿಂದ. ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು. ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಮ್ಮ ಮನೆ ಕಟ್ಟಿದೆ, ಎಲ್ಲ ಕಟ್ಟಿದೆ, ಏನು ಬೇಕೋ ಮಾಡ್ಕೊಂಬಂದೆ. ತಿರ್ಗಿ ಆಯ್ತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ ಮಲೆಯಾಳಕ್ಕೆ ಹೋದ್ಮೇಲೆ ನ್ಯಾಯ ಸಿಗಲಿಲ್ಲ ನನಗಲ್ಲಿ. ನ್ಯಾಯ ಸಿಗಲಿಲ್ಲ ಅಲ್ಲಿ ಹೋದ್ಮೇಲೆ 3 ವರ್ಷ ನಾನು ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ಲು ಇವಳು. ಸಮಾಧಾನಕ್ಕೆ ಬರಲಿಲ್ಲ, ಇದುವರೆಗೆ ಫೋನೇ ಮಾಡಿಲ್ಲ. ಸರಿ ಗೊತ್ತಾದ್ಮೇಲೆ ಅನಂತ ಹೋದ್ಮೇಲೆ ಗಂಡ ಅವನೇ ಅಂತ ಹೇಳಿಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿದ್ದಾಳೆ. ಏನಂತ? ಗಂಡ ಸತ್ತೋಗ್ಬಿಟ್ಟವನೇ, ಹಿಂಗೆ ಆಗೋಗ್ಬಿಟ್ಟಿದೆ. ಇಷ್ಟು ಮಾಹಿತಿ ಗೊತ್ತು ನನಗೆ. ಮಕ್ಕಳಿರೋದು ಮಕ್ಕಳಿಲ್ಲ ಅಂತ ಹೇಳ್ಕೊಂಡವಳು ಅವಳು. ದತ್ತಕ್ಕೆ ತಗೊಂಡವಳು ಅಂತ ಹೇಳ್ತಾವಳೆ ಅವಳು. ಮಕ್ಕಳು? 2 ಮಕ್ಕಳು ಸರ್, 1 ಹೆಣ್ಣು ಮಗು 1 ಗಂಡು ಮಗು. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಸರ್? 12 ವರ್ಷ ಆಯ್ತು ಈಗ ಜಸ್ಟ್ 27ಕ್ಕೆ 12 ವರ್ಷ ಆಯಿತು. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ಸರ್. ಅದು ಲವ್ ಮ್ಯಾರೇಜ್. ಸರ್ ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯಿತು ದೇವನಹಳ್ಳಿಯಲ್ಲಿ. ಅವನು ನಾವು ಬಿಟ್ಬಿಟ್ಟಿದ್ದೆ. ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿತು. ನಮ್ಮ ಅಕ್ಕ ಒಳ್ಳೆ ಯಾಕೆ ಸತ್ತೋದ್ಲು ಪಾಪ, 1 ತಿಂಗಳಾಯ್ತು ಸತ್ತೋಗಿ. ನಾನು ಬಂದುಬಿಟ್ಟಿದ್ದೆ. ಆಯ್ತು ಅಂತ ತಪ್ಪಾಯ್ತು, ಬಂದುಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡಿ ಬಂದುಬಿಟ್ಲು ಚಿಕ್ಕಬಳ್ಳಾಪುರಕ್ಕೆ. ನಾನು ಹೋಟೆಲ್ ಆರ್ಡ್ರ್ ಮಾಡ್ತಾಯಿದ್ದೆ. ಆರ್ಡ್ರ್ ಮಾಡ್ತಾಯಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆಗೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು. ಎಲ್ಲಿ? ಈಶ್ವರನ ದೇವಸ್ಥಾನ ಮದುವೆ ಮಾಡಿಸಿದ್ರು. ಆದಮೇಲೆ ಇವರು ಹುಡ್ಕೊಂಡು ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ತಾರಲ್ಲ, ಟ್ರ್ಯಾಕ್ ಮಾಡ್ಕೊಂಡು ಬಂದರು ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಅಲ್ಲಿ ಬಸ್ಕೊಂಬಿಟ್ಟಿದ್ದು. ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವನು ಅಂತ ಅಲ್ಲಿ ಬಸ್ಕೊಂಬಿಟ್ಟವ್ರು. ಈಗ ಅರ್ಥ ಆಯ್ತಾ? ಇವಾಗ ನನಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಈಗ
ನೀವು ಅಧಿಕೃತವಾಗಿ ಮದುವೆ ಆಗಿದ್ರಿ, ನಿಮ್ಗೆ ಯಾವ್ದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ದೆ ಈಗ ನೀವ್ ಹೇಳ್ದಂಗೆ ಎರಡನೇ ಮದುವೆನ ಮೂರನೇ ಮದುವೆನ ಇರ್ಬೋದು ಇದು. ಇದು ಎರಡನೇ ಮದುವೆ ಸರ್. ಅಣ್ಣಂತವ್ರು ಮಾಡ್ಕೊಂಡಿದ್ದು ಎರಡನೇ ಮದುವೆ ಸರ್. ಎರಡನೇ ಮದುವೆ. ನಿಮ್ಗೆ ಡೈವರ್ಸ್ ಕೂಡ ಕೊಟ್ಟಿಲ್ಲ ಸರ್. ನಿಮ್ಮನ್ನ ನೀವೇನೋ ಡೈವರ್ಸ್ ಕೇಳಿದ್ರ ಅಥವಾ ಡೈವರ್ಸ್? ನಾನು ಕೊಟ್ಟಿಲ್ಲ, ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ವಿ ಸರ್ ಮಹಿಳಾ ಲಕ್ಷಣದಲ್ಲಿ. ಅಂದ್ರೆ ನಿಮ್ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳಿರೋದು ಅಷ್ಟೇ ನನಗೆ. ನಿಮಗೆ ಗೊತ್ತಿಲ್ಲದೇನೆ ಬೇರೆ ಮದುವೆ ಆಗ್ತಿದೆ. ಇವಾಗ ಅಣ್ಣಂತವ್ರು ಮದುವೆ ಆಗಿರೋದು. ಏನ್ ಸರ್ ಉದ್ದೇಶ? ಈಗ ಅವಳು ದುಡ್ಡು ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೇನೆ, ಇನ್ನೊಂದು ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅಲ್ಲಿ ಬುಲೆಟ್ ಓಡ್ಸನ್ನೇ ಕಟ್ಕೊಬೇಕಾಯ್ತು ಅವಳು. ಅವತ್ತು ನಿಮ್ಮನ್ನ ಕಾರ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲ ಅಂತೆ, ಅದಕ್ಕೆ ಬಿಟ್ಟಿರೋದು. ಆಮೇಲೆ ಚೇತನ್ ಪರಿಚಯ ಆಗವನೆ. ಚೇತನ್ ಪರಿಚಯ ಆದ್ಮೇಲೆ ಅವ್ನು ಮಡಿಕೊಂಡು ನನ್ನ ಸ್ಟೇಷನ್ಗೆ ಕೂತಿಸಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ರೆಕಾರ್ಡಿಂಗ್ಸ್ ಇದೆ. ಸೋಲೂರು. ಈಗ ಅವ್ನು ಮದುವೆ ಆಗಿದಾರಾ? ಅವ್ನು ಮದುವೆ ಆಗೋಳ ಬಿಟ್ಟವಳಂತೆ. ಇವಾಗ ಬಿಟ್ಟಿರೋದು. ಅಣ್ಣಂತವ್ರು ನನ್ನ ಮೊನ್ನೆ ಹೇಳಿದ್ದು ಟೋಟಲ್ ನನಗೆ ಗೊತ್ತಿದ್ದಂಗೆ ಈ ತಲೆ ಇವಾಗ ಅರ್ಶನದೆಲ್ಲ ಸೇರಿ ನನ್ನ ಲೆಕ್ಕಾಚಾರ 3 ಪರ್ಸ್ನಲ್ ಆಗಿರೋದು 2 ನನ್ನ ಹತ್ರ. ಅದು ಇನ್ನೂ ಪರ್ಸ್ನಲ್ ಚಿಕ್ಕಬಳ್ಳಾಪುರದ ಒಂದಿದೆ. ಅವನ ಹತ್ರ ಡೈವರ್ಸ್ ಆಗೋದಂತ ಹೇಳ್ಕೊಂಡವಳೆ. ಹಾಂ ಯಾಮರ್ಸದೆ ಇವಳು ದುಡ್ಡುಗೋಸ್ಕರ. ಸರ್ ಅವಳು ನಂಗೆ ಬೇಡ ಸರ್. ನಾನು ಏನು ಗೊತ್ತಾ, ಮಕ್ಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ನನ್ನ ಮಕ್ಳು ನಾನು ಕರ್ಕೊಂಡು ಹೊರಟೋಗ್ತೀನಿ. ಅವ್ರ ಪಾಡು ಎಲ್ಲನ ಮಾಡ್ಕೊಳ್ಳಿ ಅವಳು ಅಷ್ಟೇ. ನಂಗೆ ಬೇಡ ಸರ್. ಇವಳು ಅವತ್ತು ಬೇಕಾದ್ರೆ ಗಂಡನೂ ಸಾಕಾಕ್ಬಿಟ್ಟಳು. ಈಗ ದುಡ್ಡುಗೋಸ್ಕರ ಹಿಂಗ ಮದುವೆ ಮೇಲೆ ಮದುವೆ ಆಗ್ತಿದ್ರೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ನಾನು ಬಿಟ್ಟೆ 3 ವರ್ಷ ಆಗತ್ತೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತ ಇರೋದು ನನಗೆ. ಅವಳು ಮಹಿಳಾ ಲಕ್ಷಣದಲ್ಲಿ ಬೇರೆಯವ್ರಿಗೂ ಅನ್ಯಾಯ ಆಗಲ್ವ? ಬೇರೆ ಹುಡುಗರಿಗೆ ಅನ್ಯಾಯ ಸರ್. FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಸರ್. ಇವಳನ್ನ FIR ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಅಷ್ಟೇ. ನನಗೆ ಗೊತ್ತಿದ್ದಂಗೆ FIR ಮಾಡಿ ಸೆಂಟ್ರಲ್ ಇಸ್ಕೊಂಡಿದ್ದೀನಿ ದುಡ್ಡು ಅಂತಾರೆ. ಎಸ್ ನೋಡಿ, ಈಕೆಯ ಮೊದಲ ಪತಿ ಇವರು ಕೂಡ ಸಾಕಷ್ಟು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಮದುವೆಯಾಗಿ 12 ವರ್ಷ ಆಯಿತು, 2 ಮಕ್ಕಳಿದ್ದಾರೆ. ಅವಳು ನನ್ನ ಬಿಟ್ಟು ಹೋಗಿ 3 ವರ್ಷ ಆಯಿತು, ನನಗೂ ಮೋಸ ಮಾಡಿದ್ದಾಳೆ. ಸೊ ಹಾಗಾಗಿ ನನಗೂ ಅವಳು ಬೇಕಿಲ್ಲ ಅಂಥೇಳಿ ಅವರು ಕೂಡ ಹೇಳ್ತಿದ್ದಾರೆ. ಆಕೆ ವಿರುದ್ಧ ಕ್ರಮ ತಗೊಳ್ಳಿ, ಆಕೆಯಿಂದ ಬೇರೆ ಯಾರಿಗೂ ಮೋಸ ಆಗೋದು ಬೇಡ ಅನ್ನೋದು ಆಕೆಯ ಆ ಥರ ಒಂದು ಅಭಿಪ್ರಾಯ. ಬಟ್ ಸೆಕೆಂಡ್ ಹಸ್ಬೆಂಡು ಅದೇ ಹೇಳಿರೋದು. ಒಟ್ಟು ದುಡ್ಡಿಗೋಸ್ಕರ ಈಕೆ ಈ ರೀತಿ ಮಾಡಿದ್ದಾಳೆ ಅನ್ನೋದು ವಿಚಾರ ಗೊತ್ತಾಗ್ತಾ ಇರೋದು. ಬಟ್ ಪೊಲೀಸ್ನವ್ರು ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕು.